ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಬಿಜೆಪಿ ಸೋಲಿಸೋದಕ್ಕೆ ಒಟ್ಟಾಗಿದ್ದ ಇಂಡಿ ಮೈತ್ರಿಕೂಟದಲ್ಲಿ ಭಾರಿ ಬಿರುಕು ಕಾಣಿಸಿಕೊಂಡಿದೆ. ಪಂಜಾಬ್ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಈ ಸಮಸ್ಯೆ ಹೆಚ್ಚಾಗಿದ್ದು, ಮಮತಾ ಬ್ಯಾನರ್ಜಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ಏಕಾಂಗಿಯಾಗಿ ಸ್ಪರ್ಧಿಸಲಿದೆ. ಅದಕ್ಕೆ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ಳಿ ಅಂತ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಅತ್ತ ಪಂಜಾಬ್ನಲ್ಲಿ ಮುಖ್ಯಮಂತ್ರಿ ಭಗವಂತ್ ಮಾನ್, ನಮಗೂ ಕಾಂಗ್ರೆಸ್ಗೂ ಯಾವ ಹೊಂದಾಣಿಕೆಯೂ ಇಲ್ಲ, ನಾವು ಪಂಜಾಬ್ನ 13 ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈ ಮೂಲಕ ಇಂಡಿ ಮೈತ್ರಿಕೂಟದ ದೊಡ್ಡ ಮಿತ್ರ ಪಕ್ಷಗಳೇ ಈಗ ಕಾಂಗ್ರೆಸ್ನಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಇಂಡಿ ಮೈತ್ರಿಕೂಟದ ಕತೆ ವ್ಯಥೆ? ಪಶ್ಚಿಮ ಬಂಗಾಳದಲ್ಲಿ ಮಮತಾ ಅವರ ಸಿಟ್ಟಿಗೆ ಕಾರಣ ಆಗ್ತಾ ಇರೋದಾದ್ರೂ ಏನು? ಪಂಜಾಬ್ನಲ್ಲಿ ಕಾಂಗ್ರೆಸ್ ಮಾಡಿಕೊಂಡಿರೋ ಎಡವಟ್ಟೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪ್ರಧಾನಿ ಮೋದಿ ಅವರನ್ನ ಸೋಲಿಸುವ ಏಕೈಕ ಗುರಿಯನ್ನ ಹಾಕೊಂಡು ಅಸ್ತಿತ್ವಕ್ಕೆ ಬಂದಿದ್ದೆ ಇಂಡಿ ಮೈತ್ರಿಕೂಟ. ಈ ವಿಷಯದಲ್ಲಿ ಸಾಕಷ್ಟು ಜನ ನಮ್ಮನ್ನ ಬಿಜೆಪಿಯ ಪರ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಏನೇ ಹೇಳಿದ್ರು ಇಂಡಿ ಮೈತ್ರಿಕೂಟದ ಪ್ರಪ್ರಥಮ ಆದ್ಯತೆ ಬಿಜೆಪಿಯನ್ನ ಹಾಗೂ ಮೋದಿ ಅವರನ್ನ ಸೋಲಿಸೋದೇ ಆಗಿದೆ. ಇಲ್ಲಿ ಕೇಂದ್ರದಲ್ಲಿರೋ ಆಡಳಿತ ಪಕ್ಷದ ವಿರುದ್ಧ ದೊಡ್ಡ ಫೋರ್ಸ್ ಒಂದನ್ನ ಕ್ರಿಯೇಟ್ ಮಾಡಿ ಬಿಜೆಪಿಯನ್ನ ಸೋಲಿಸಬೇಕು ಅಂತ ಅಂದುಕೊಂಡಿದ್ದು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್. ಅವರು ಈ ಐಡಿಯಾವನ್ನ ಮಿತ್ರ ಪಕ್ಷಗಳಿಗೆ ಹೇಳಿದ್ರು. ಅವರ ಈ ಐಡಿಯಾ ವರ್ಕೌಟ್ ಆಯ್ತು. ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ಒಂದು ಮೀಟಿಂಗ್ ಕೂಡ ಆಯ್ತು. ಕಡೆಗೆ ಈ ಸಭೆ ಯಶಸ್ವಿಯಾಗಿ ಬಿಜೆಪಿಯ ವಿರುದ್ಧ ಹೋರಾಡ್ತಿರುವಂತಹ ಪ್ರಾದೇಶಿಕ ಪಕ್ಷಗಳ ಜೊತೆ ಕಾಂಗ್ರೆಸ್ ಕೂಡ ಸೇರ್ಕೊಂಡ್ರೆ ಅಲ್ಲಿ ಬಿಜೆಪಿಯನ್ನ ಸೋಲಿಸಬಹುದು ಅನ್ನೋ ನಿರ್ಧಾರಕ್ಕೆ ಬರಲಾಯಿತು. ಹೀಗಾಗಿ ನಿರಂತರ ಸಭೆಗಳಾದವು. ಆ ಸಭೆಗಳಲ್ಲಿ 28 ಪಕ್ಷಗಳ ಒಕ್ಕೂಟ INDIA ಅಂತ ಹೆಸರನ್ನ ಇಟ್ಕೊಂತು. ಆ ಬಳಿಕ ಅಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ನಡೆದವು. ಆ ಕೂಟವನ್ನ ಮುನ್ನಡೆಸುವ ಉತ್ಸಾಹದಲ್ಲಿದ್ದ ನಿತೀಶ್ ಇದ್ದಕ್ಕಿದ್ದ ಹಾಗೆ ಹಿಂದೆ ಸರಿದ್ರು. ಕಾಂಗ್ರೆಸ್ ಪಕ್ಷ ಇಂಡಿ ಮೈತ್ರಿಕೂಟವನ್ನ ಮುನ್ನಡೆಸುವ ಜವಾಬ್ದಾರಿಯನ್ನು ಹೊತ್ಕೊಳ್ತು. ಅಲ್ಲಾಗಿದ್ದೆ ದೊಡ್ಡ ಎಡವಟ್ಟು. ಕಾಂಗ್ರೆಸ್ ಈಗಾಗಲೇ ದೇಶದ ಸಾಕಷ್ಟು ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿ ಇಲ್ಲದಂತಾಗಿದೆ. ಅದರ ಬೇರುಗಳು ಅಲ್ಲಿದ್ರೂ ಕೂಡ ಆ ಪಕ್ಷ ಉತ್ತರದ ರಾಜ್ಯಗಳಲ್ಲಿ ಚಿಗುರೊಡೆಯೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಉತ್ತರ ಪ್ರದೇಶ, ಬಿಹಾರ, ಹರಿಯಾಣ, ಪಶ್ಚಿಮ ಬಂಗಾಳಗಳಲ್ಲಿ ಕಾಂಗ್ರೆಸ್ನ ಅಸ್ತಿತ್ವ ಅಷ್ಟಕ್ಕಷ್ಟೇ. ಇನ್ನು ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢಗಳಲ್ಲಿ ಕಾಂಗ್ರೆಸ್ ಇದ್ರೂ ಕೂಡ ಅದು ವಿಧಾನಸಭಾ ಚುನಾವಣೆಗಷ್ಟೇ ಸೀಮಿತ ಆಗ್ತಾ ಇದೆ. ಲೋಕಸಭಾ ಚುನಾವಣೆ ಅಂತ ಬಂದಾಗ ಅವರ ಸಾಧನೆ ಅಲ್ಲಿ ನಗಣ್ಯ. ಇನ್ನು ಗುಜರಾತ್ನಲ್ಲಿ ಕಾಂಗ್ರೆಸ್ ಇಲ್ಲ. ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ಹೆಸರೇಳೋದಕ್ಕೂ ಕೂಡ ಯಾರೂ ಇರಲಿಲ್ಲ. ಒಡಿಸ್ಸಾದಲ್ಲಿ ಕೂಡ ಕಾಂಗ್ರೆಸ್ನದ್ದು ಇದೇ ಕತೆ. ದೆಹಲಿಯಲ್ಲಿ ಆಪ್ ಮತ್ತು ಬಿಜೆಪಿ ಹೋರಾಟದಲ್ಲಿ ಕಾಂಗ್ರೆಸ್ ಕಳೆದು ಹೋಗ್ತಾ ಇದೆ. ಇನ್ನುಳಿದದ್ದು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ತಮಿಳುನಾಡು ಹಾಗೂ ಕೇರಳ. ಇಲ್ಲಿ ಕೇರಳ, ಕರ್ನಾಟಕ ಮತ್ತು ತಮಿಳುನಾಡು ಬಿಟ್ರೆ ಇನ್ನೆಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಬಿಗ್ ಬ್ರದರ್ ಅಲ್ಲ. ತಮಿಳುನಾಡು ಅಂತ ಬಂದಾಗ ಅಲ್ಲಿ DMK ಇದೆ. ಮಹಾರಾಷ್ಟ್ರದಲ್ಲಿ NCP ಹಾಗೂ ಶಿವಸೇನೆ ಉದ್ಧವ್ ಬಣ ಇವೆ. ಸೊ ಒಂದು ರಾಷ್ಟ್ರೀಯ ಪಕ್ಷ ಕಳೆದ 2 ಚುನಾವಣೆಗಳಲ್ಲಿ ವಿರೋಧ ಪಕ್ಷದ ಸ್ಥಾನವನ್ನು ಕೂಡ ಪಡೆಯೋದಕ್ಕೆ ಸಾಧ್ಯ ಆಗದೆ ಇರುವಾಗ ಮೋದಿಯಂತಹ ನಾಯಕರ ವಿರುದ್ಧ ಅವರು ಒಕ್ಕೂಟವನ್ನು ಮುನ್ನಡೆಸೋದಕ್ಕೆ ಹೋಗಿರೋದೇ ದೊಡ್ಡ ಅಚಾತುರ್ಯ ಅಂತ ಹೇಳಲಾಗ್ತಾ ಇದೆ. ಇದು ವಾಸ್ತವ. ಇದನ್ನು ಅರ್ಥ ಮಾಡ್ಕೊಳ್ಳೋದ ಹೊರತು ಕಾಂಗ್ರೆಸ್ ಪಕ್ಷ ಅಧಪತನ ಕಾಣೋದು ಸುಳ್ಳೇನಲ್ಲ. ಇಲ್ಲಿ ಕಾಂಗ್ರೆಸ್ ಬಿಜೆಪಿಯನ್ನು ಸೋಲಿಸೋದಕ್ಕೆ ಒಂದಷ್ಟು ತ್ಯಾಗಗಳನ್ನು ಮಾಡಬೇಕು. ಹೆಚ್ಚಿನ ಸ್ಥಾನಗಳನ್ನು ಬಿಟ್ಟುಕೊಟ್ಟು ಬಿಜೆಪಿಯನ್ನು ಕಟ್ಟಿ ಹಾಕಬೇಕಿತ್ತು. ಆದರೆ ಕಾಂಗ್ರೆಸ್ ಈಗ ಅದನ್ನು ಮಾಡ್ತಾ ಇಲ್ಲ. ರಾಹುಲ್ ಗಾಂಧಿ ಮಾಡಿರೋ ಭಾರತ್ ಜೋಡೋ ಯಾತ್ರೆ ಹಾಗೂ ಈಗ ಮಾಡ್ತಾ ಇರೋ ಭಾರತ್ ಜೋಡೋ ನ್ಯಾಯ ಯಾತ್ರೆ ರಾಹುಲ್ ಅವರ ಜನಪ್ರಿಯತೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಬಹುದೇ ವಿನಃ ಹೆಚ್ಚು ಪ್ರಮಾಣದಲ್ಲಿ ವೋಟ್ಗಳಾಗಿ ಪರಿವರ್ತನೆ ಆಗೋದಿಲ್ಲ. ಇನ್ನು ಈಗ ನಡೀತಾ ಇರುವಂತಹ ರ್ಯಾಲಿ ಇದೆಯಲ್ಲ, ಈ ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಕೇವಲ ಬೆರಳೆಣಿಕೆಯಷ್ಟು ಸೀಟ್ಗಳನ್ನು ಮಾತ್ರ. ಹೀಗಿರುವಾಗ ಅಲ್ಲಿ ಕಾಂಗ್ರೆಸ್ ಹೆಚ್ಚು ಬದಲಾವಣೆಯನ್ನು ತರೋದು ತುಂಬಾನೇ ಕಷ್ಟ ಆಗುತ್ತೆ. ಹೀಗಾಗಿ ಆ ರಾಜ್ಯಗಳಲ್ಲಿನ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿನ ಸೀಟ್ಗಳನ್ನು ಬಿಟ್ಟು ಆ ಮೂಲಕ ಕಾಂಗ್ರೆಸ್ ಬಿಜೆಪಿಯನ್ನು ಕಟ್ಟಿ ಹಾಕಬಹುದಿತ್ತು. ಆದರೆ ಇಲ್ಲಿ ಕಾಂಗ್ರೆಸ್ ತನ್ನ ಕೈಯಾರೆ ಒಂದು ಅವಕಾಶವನ್ನ ಹಾಳು ಮಾಡಿಕೊಳ್ತಾ ಇದೆ. ಒಂದು ವರ್ಗದ ಮತದ ಮೇಲೆ ಕಣ್ಣಿಟ್ಟಿರೋ ಕಾಂಗ್ರೆಸ್ ಅದೇ ತನ್ನ ಶಕ್ತಿಯನ್ನು ಹಾಗೆ ಬಿಂಬಿತ ಆಗ್ತಾ ಇದೆ. ಹೀಗಾಗಿನೇ ಪಶ್ಚಿಮ ಬಂಗಾಳ ಮತ್ತು ಪಂಜಾಬ್ನಲ್ಲಿ ಅವರಿಗೆ ಸಮಸ್ಯೆ ಹೆಚ್ಚಾಗ್ತಾ ಇರೋದು. ಇಲ್ಲಿ ಪಶ್ಚಿಮ ಬಂಗಾಳದ ವಿಚಾರವನ್ನು ನೋಡೋದಾದ್ರೆ 2019 ಚುನಾವಣೆಯಲ್ಲಿ 2 ಕ್ಷೇತ್ರಗಳನ್ನು ಗೆದ್ದಿರೋ ಕಾಂಗ್ರೆಸ್ ಈ ಬಾರಿ 10ರಿಂದ 12 ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದೆಯಂತೆ. ಇದಲ್ಲದೆ TMCA ಪಶ್ಚಿಮ ಬಂಗಾಳದಲ್ಲಿ ಬಿಗ್ ಬ್ರದರ್ ಆಗಿರೋ ಕಾರಣ ಅವರು ಇಂಡಿ ಮೈತ್ರಿಕೂಟದಲ್ಲಿರುವ CPMಗೂ ಕೂಡ ಜಾಗ ಮಾಡಿಕೊಡ್ಬೇಕು. ಅಲ್ಲಿಗೆ ಕಾಂಗ್ರೆಸ್ ಹಾಗೂ ಕಮ್ಯುನಿಸ್ಟರಿಗೆ ಸೇರಿ 15 ಸೀಟ್ಗಳನ್ನಾದರೂ ಕೊಡಬೇಕು
ಗೆಲ್ಲಬೇಕು. ಹೀಗಿರುವಾಗ ಟಿಎಂಸಿಗೆ ಉಳಿಯೋದು 25ರಿಂದ 27 ಸೀಟ್ಗಳು ಮಾತ್ರ. ಇದು ಟಿಎಂಸಿಗೆ ನಷ್ಟವನ್ನು ಉಂಟು ಮಾಡುತ್ತೆ. 2014ರಲ್ಲಿ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ 34 ಸೀಟ್ಗಳನ್ನು ಪಡೆದಿತ್ತು. ಸೊ ಈಗ ಟಿಎಂಸಿ ಮತ್ತೆ 2014ರ ಚುನಾವಣಾ ಫಲಿತಾಂಶವನ್ನ ರಿಪೀಟ್ ಮಾಡೋದ್ರ ಕಡೆಗೆ ಯೋಚನೆ ಮಾಡ್ತಾ ಇದೆ. ಹೀಗಿರುವಾಗ ಹೆಚ್ಚು ಸೀಟ್ಗಳನ್ನ ಕಾಂಗ್ರೆಸ್ ಹಾಗೂ ಸಿಪಿಎಂಗೆ ಬಿಟ್ಕೊಟ್ರೆ ಅಲ್ಲಿ ನಷ್ಟಕ್ಕೆ ಈಡಾಗೋದು ಮಮತಾ ಬ್ಯಾನರ್ಜಿ. ಇನ್ನು ಮಮತಾ ಬ್ಯಾನರ್ಜಿ ಇಲ್ಲಿವರೆಗೂ ಕೂಡ ಇಂಡಿ ಮೈತ್ರಿಕೂಟದಲ್ಲೇ ಇದ್ದಾರೆ. ಅವರು ಸೀಟು ಹಂಚಿಕೆ ವಿಷಯದಲ್ಲಿ ಕಾಂಗ್ರೆಸ್ನ ಜೊತೆ ಹೊಂದಾಣಿಕೆ ಸಾಧ್ಯ ಆಗದೆ ಇಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸುವ ನಿರ್ಧಾರಕ್ಕೆ ಈಗ ಬಂದಿದ್ದಾರೆ. ಇದು ಪಶ್ಚಿಮ ಬಂಗಾಳದಲ್ಲಿನ ಮುಸ್ಲಿಂ ಮತಗಳನ್ನು ಕೂಡ ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆ ಹೋಗದಂತೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಮುಸ್ಲಿಂ ಮತಗಳು ಎಷ್ಟು ನೀಟಾಗಿ ಕೆಲಸ ಮಾಡ್ತಿದ್ದಾವೆ ಅಂತಂದ್ರೆ ಅವರ ಮತಗಳು ಎಲ್ಲಿ ಬಿಜೆಪಿಯನ್ನು ಸೋಲಿಸೋದಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿ ಆ ಪಕ್ಷಗಳ ಕಡೆ ವಾಲ್ತಾ ಇವೆ. ಯಾವ ಪಕ್ಷ ಬಿಜೆಪಿಗೆ ಹೆಚ್ಚು ಪೈಪೋಟಿಯನ್ನು ಕೊಡುತ್ತೋ ಆ ಪಕ್ಷಕ್ಕೆ ಮುಸ್ಲಿಂ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೀಳುತ್ತವೆ. ಇದು ಕರ್ನಾಟಕದ ಚುನಾವಣೆಯಲ್ಲೂ ಕೂಡ ಪ್ರೂವ್ ಆಗಿದೆ. ಚನ್ನಪಟ್ಟಣ, ಹಾಸನ ಹಾಗೂ ದೇವದುರ್ಗಗಳಲ್ಲಿ ಮುಸ್ಲಿಂ ಮತಗಳು ಜೆಡಿಎಸ್ಗೆ ಹೋಗಿದ್ರೆ ರಾಮನಗರದಲ್ಲಿ ಅವು ಕಾಂಗ್ರೆಸ್ಗೆ ಹೋಗಿದ್ವು. ಯಾಕೆಂದ್ರೆ ರಾಮನಗರ ಕ್ಷೇತ್ರದಲ್ಲಿ ಪೈಪೋಟಿ ಇದ್ದದ್ದು ಬಿಜೆಪಿಯ ಜೊತೆಗಲ್ಲ, ಬದಲಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ನಡುವೆ. ಸೊ ಎಲ್ಲಿ ಕಾಂಗ್ರೆಸ್ ಮತ್ತು ಇನ್ನಿತರೆ ಪ್ರಾದೇಶಿಕ ಪಕ್ಷಗಳ ನಡುವೆ ಪೈಪೋಟಿ ಇದೆಯೋ ಅಲ್ಲಿ ಮುಸ್ಲಿಂ ಮತಗಳು ಕಾಂಗ್ರೆಸ್ನ ಪರವಾಗಿದ್ರೆ, ಪ್ರಾದೇಶಿಕ ಪಕ್ಷ ಮತ್ತು ಬಿಜೆಪಿಯ ನಡುವೆ ಸೆಣಸಾಟ ಇರುವಂತಹ ಕಡೆಗಳಲ್ಲಿ ಆ ಮತಗಳು ಪ್ರಾದೇಶಿಕ ಪಕ್ಷಗಳ ಕಡೆಗೆ ವಾಲಿವೆ. ಇದೇ ರೀತಿ ಪಶ್ಚಿಮ ಬಂಗಾಳ ಮತ್ತು ಉತ್ತರ ಪ್ರದೇಶದಲ್ಲೂ ಕೂಡ ಆಗುವ ಲೆಕ್ಕಾಚಾರಗಳಿವೆ. ಇಲ್ಲಿ ಕಾಂಗ್ರೆಸ್ಗೆ ಬದಲಾಗಿ ಅಲ್ಲಿನ ಮುಸ್ಲಿಂ ಮತದಾರರು ತೃಣಮೂಲ ಕಾಂಗ್ರೆಸ್, ಸಮಾಜವಾದಿ ಪಕ್ಷವನ್ನ ಬೆಂಬಲಿಸಬಹುದು. ಯಾಕೆಂದ್ರೆ ಈ ರಾಜ್ಯಗಳಲ್ಲಿ ಬಿಜೆಪಿಯನ್ನು ಎದುರಿಸೋದಕ್ಕೆ ಆ ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ಗಿಂತಲೂ ಹೆಚ್ಚು ಸ್ಟ್ರಾಂಗ್ ಆಗಿವೆ. ಈ ವಿಷಯವನ್ನು ಅರಿತಿರುವ ಮಮತಾ ಇಲ್ಲಿವರೆಗೂ ಇಂಡಿ ಮೈತ್ರಿಕೂಟದಲ್ಲೇ ಮುಂದುವರೆದು ತಮ್ಮನ್ನ ಬಿಜೆಪಿಯ ವಿರೋಧಿ ಅಂತ ಬಿಂಬಿಸಿಕೊಂಡು ಈಗ ಅವಮಾನಿತರಾದಂತೆ ತೋರಿಸ್ತಾ ಸೀಟು ಹಂಚಿಕೆ ವಿಷಯದಲ್ಲಿ ಭಿನ್ನರಾಗವನ್ನ ಎಳಿತಾ ಮೈತ್ರಿಕೂಟಕ್ಕೆ ಕೈ ಕೊಡುವ ಸಾಧ್ಯತೆ ಇದೆ. ಹೀಗೇನಾದ್ರು ಆದರೆ ಅಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟರು ಒಟ್ಟಾಗಿ ಚುನಾವಣೆಯನ್ನು ನಡೆಸ್ತಾರೆ. ಇನ್ನು ಬಿಜೆಪಿ ಮತ್ತು ತೃಣಮೂಲ ಕಾಂಗ್ರೆಸ್ಗಳು ಏಕಾಂಗಿಯಾಗಿ ಸ್ಪರ್ಧೆ ಮಾಡಲಿವೆ. ಹಾಗಂತ ಇಲ್ಲಿ ಇದೇ ಫೈನಲ್ ಅಂತೇನೂ ಅಲ್ಲ. ಇಲ್ಲಿ ಇನ್ನೊಂದು ಪಾಸಿಬಿಲಿಟಿ ಕೂಡ ಇದೆ. ಹೇಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಂಡಿ ಮೈತ್ರಿಕೂಟದ ವಿರುದ್ಧ ಮುನಿಸಿಕೊಂಡಾಗ ಅವರನ್ನ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಸಮಾಧಾನ ಮಾಡಿದ್ರು, ಹಾಗೇನೆ ಮಮತಾ ಬ್ಯಾನರ್ಜಿ ಅವರನ್ನು ಕೂಡ ಸಮಾಧಾನ ಮಾಡೋದಕ್ಕೆ ಇಬ್ಬರು ನಾಯಕರು ಮುಂದಾಗಬಹುದು ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಪಶ್ಚಿಮ ಬಂಗಾಳದಲ್ಲಿದೆ. ಅಲ್ಲಿ ಕಮ್ಯುನಿಸ್ಟ್ ನಾಯಕರು ಕಾಂಗ್ರೆಸ್ನ ಜೊತೆ ಹೆಜ್ಜೆ ಹಾಕ್ತಿದ್ದಾರೆ. ಆದರೆ ತೃಣಮೂಲ ಕಾಂಗ್ರೆಸ್ ಅದರಿಂದ ದೂರನೇ ಉಳಿದ್ಬಿಟ್ಟಿದೆ. ಹೀಗಿದ್ರೂ ಕೂಡ ರಾಹುಲ್ ಸೀಟು ಹಂಚಿಕೆ ವಿಷಯದಲ್ಲಿ ಮಮತಾ ಬ್ಯಾನರ್ಜಿ ಅವರ ಜೊತೆ ಮಾತನಾಡುವ ಸಾಧ್ಯತೆ ಇದೆ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಕಾಂಗ್ರೆಸ್ ಪಕ್ಷ ಕಡಿಮೆ ಸೀಟ್ಗಳನ್ನು ತೆಗೆದುಕೊಂಡು ತೃಣಮೂಲ ಕಾಂಗ್ರೆಸ್ಗೆ ಹೆಚ್ಚು ಸೀಟ್ಗಳನ್ನು ಬಿಟ್ಟು ಕೊಡಬಹುದು. ಒಂದು ವೇಳೆ ಇಲ್ಲಿ ಮತ್ತೆ ಮೈತ್ರಿ ಏರ್ಪಟ್ರೆ ಅದು ಮೇಲ್ಮಟ್ಟದಲ್ಲಿ ವರ್ಕೌಟ್ ಆಗುತ್ತೆ. ಆದರೆ ಇದೇ ಮೈತ್ರಿ ಕಾರ್ಯಕರ್ತರ ಲೆವೆಲ್ನಲ್ಲಿ ಸಾಧ್ಯ ಆಗುತ್ತಾ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗತ್ತೆ. ತಮ್ಮ ಕಾರ್ಯಕರ್ತರಿಗೆ ಸಿಂಗಲ್ ಆಗಿ ಸ್ಪರ್ಧೆ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ತಾವು ಎಲ್ಲದಕ್ಕೂ ಸಿದ್ಧ ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಅವರು ಮುಸ್ಲಿಮರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ರಾಮ ಮಂದಿರ ಉದ್ಘಾಟನೆಯ ನಂತರ ಸಾಮರಸ್ಯ ಯಾತ್ರೆಯನ್ನ ಮಾಡಿದ್ದಾರೆ. ಆ ಯಾತ್ರೆಯಲ್ಲಿ ಅವರು ಕಾಂಗ್ರೆಸ್ಗೆ ಬದಲಾಗಿ ಸಿಪಿಎಂನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಮೂಲಕ ತಾನು ಕಾಂಗ್ರೆಸ್ ವಿರೋಧಿ ಅಲ್ಲ, ತಾನು ಬಿಜೆಪಿಯ ವಿರೋಧಿ, ಆದರೆ ಸಿಪಿಎಂ ಅನ್ನ ಸೈದ್ಧಾಂತಿಕವಾಗಿ ತಾವು ವಿರೋಧಿಸಲೇಬೇಕು ಅನ್ನೋ ಸಂದೇಶವನ್ನ ಮತದಾರರಿಗೆ ಕೊಟ್ಟಿದ್ದಾರೆ. ಇದಲ್ಲದೆ ಮಹಿಳಾ ಮತದಾರರ ಮೇಲೆ ಕಣ್ಣಿಟ್ಟಿರುವ ಮಮತಾ ಮಹಿಳೆಯರಿಗಾಗಿ ಲಕ್ಷ್ಮೀರ್ ಬಂದರ್ ಅನ್ನೋ ಯೋಜನೆಯನ್ನ ಚಾಲನೆ ಕೊಟ್ಟಿದ್ದಾರೆ. ಇದರಲ್ಲಿ 5 ವಿವಿಧ ಯೋಜನೆಗಳಿದ್ದು ಓಲ್ಡ್ ಏಜ್ ಪೆನ್ಷನ್, ವಿಧವಾ ವೇತನ, ಕನ್ಯಾಶ್ರೀ ಸೇರಿದಂತೆ ಸಾಕಷ್ಟು ಯೋಜನೆಗಳ ಮೂಲಕ ಹೆಣ್ಣು ಮಕ್ಕಳಿಗೆ ಅನುಕೂಲವನ್ನು ಮಾಡಿಕೊಡಲಾಗ್ತಾ ಇದೆ. ಈ ಮೂಲಕ ಮಮತಾ ಬ್ಯಾನರ್ಜಿ ಮಹಿಳಾ ಮತದಾರರ ಮೇಲೆ ಕಣ್ಣಿಟ್ಟು ಕೂತಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಹಿನ್ನಡೆ ಆಗ್ತಾ ಇದೆ. ಇನ್ನು ಪಂಜಾಬ್ನಲ್ಲಿ ಕೂಡ ಕಾಂಗ್ರೆಸ್ ಇದೇ ರೀತಿ ರಾಗವನ್ನ ಆಡ್ತಾ ಇದೆ. ಅಲ್ಲಿ 2019ರಲ್ಲಿ 8 ಸೀಟ್ಗಳನ್ನ ಗೆದ್ದಿದ್ದೇವೆ, ಹೀಗಾಗಿ ನಮಗೆ ಒಟ್ಟು 13 ಸೀಟ್ಗಳಲ್ಲಿ 10 ಸೀಟ್ಗಳನ್ನ ಬಿಟ್ಟುಕೊಡಿ, ನೀವು 3 ಸೀಟ್ಗಳನ್ನ ತಗೊಳ್ಳಿ ಅಂತ ಕಾಂಗ್ರೆಸ್ ಆಮ್ ಆದ್ಮಿ ಪಕ್ಷಕ್ಕೆ ಹೇಳಿದೆ. ಅಲ್ಲ, ಪಂಜಾಬ್ನಲ್ಲಿ ಅಭೂತಪೂರ್ವ ಗೆಲುವನ್ನ ಪಡೆದಿರೋ ಆಮ್ ಆದ್ಮಿ ಈಗ ಅಲ್ಲಿ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿದೆ. ಹೀಗಿರುವಾಗ ಅವರು ಕಾಂಗ್ರೆಸ್ಗೆ ಅಷ್ಟೊಂದು ಸೀಟ್ಗಳನ್ನ ಬಿಟ್ಟುಕೊಡ್ತಾರಾ? ಈ ವಿಷಯದಲ್ಲಿ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ನಮಗೆ ಪಂಜಾಬ್ನಲ್ಲಿ ಕಾಂಗ್ರೆಸ್ನ ಅವಶ್ಯಕತೆ ಇಲ್ಲ, ಸೊ ನಾವು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸೋದಿಲ್ಲ.
ನಾವು ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸ್ತೇವೆ ಅಂತ ಮಾನ್ ಹೇಳಿದ್ದಾರೆ. ಮಾನ್ರ ಈ ನಿರ್ಧಾರದ ಹಿಂದೆ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಆಪ್ನ ನಡುವೆ ಪಂಜಾಬ್ನಲ್ಲಿ ಕೂಡ ಸಮಸ್ಯೆ ಕಾಣಿಸಿಕೊಂಡಿದೆ. ಇನ್ನು ನಿತೀಶ್ ಕುಮಾರ್ ಅವರು ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟಿರೋ ವಿಷಯದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ವಂದನೆ ಹೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಇದ್ದಾಗ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ವಿ, ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಕೊಡಿ ಅಂತ ಕೇಳಿದ್ವಿ, ಆದರೆ ಕಾಂಗ್ರೆಸ್ ಈ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ಬಿಜೆಪಿ ಆ ಕೆಲಸವನ್ನ ಮಾಡಿದೆ ಅಂತ ಕಾಂಗ್ರೆಸ್ಗೆ ನೇರವಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಒಟ್ನಲ್ಲಿ ಮೋದಿ ಸೋಲಿಸೋ ಗುರಿಯನ್ನ ಹಾಕೊಂಡ ಇಂಡಿ ಮೈತ್ರಿಕೂಟ ಈಗ ಚುನಾವಣೆಗೂ ಮುನ್ನವೇ ಒಡೆದು ಹೋಗುವ ಲಕ್ಷಣ ಕಾಣ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಇಂಡಿ ಮೈತ್ರಿಕೂಟವನ್ನ ಅಷ್ಟೊಂದು ಸುಲಭವಾಗಿ ಒಡೆದು ಹೋಗೋದಕ್ಕೆ ಬಿಡ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಇಲ್ಲಿ ಕಾಂಗ್ರೆಸ್ಗೆ ಈ ಬಾರಿ ಅಧಿಕಾರ ಹಿಡಿಯೋದಕ್ಕಿಂತ ಹೆಚ್ಚಾಗಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಪಡೆಯೋ ಗುರಿ ತುಂಬಾನೇ ಇದ್ದಂತಿದೆ. ಹೀಗಾಗಿನೇ ರಾಹುಲ್ ಗಾಂಧಿ ಇಂಡಿ ಮೈತ್ರಿಕೂಟವನ್ನ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬಹುದು. INDIA ಕೂಟವನ್ನ ಇಂಡಿ ಮೈತ್ರಿಕೂಟ ಅಂತ ಕರಿತಾ ಇದ್ದೀನಿ. ಇದರ ಬಗ್ಗೆ ಸಾಕಷ್ಟು ಜನರಿಗೆ ಭಿನ್ನಾಭಿಪ್ರಾಯ ಇದೆ. ನೀವು NDA ಅಂತಲೇ ಕರಿತೀರಾ, ಹಾಗಾದ್ರೆ INDIAಯನ್ನ ಇಂಡಿಯಾ ಅಂತಲೇ ಕರೀರಿ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಗೆಳೆಯರೆ, ನಾವು ಈ ಮೈತ್ರಿಕೂಟವನ್ನ INDIA ಅಂತ ಕರಿಬಹುದು ಅಥವಾ ಇದನ್ನ ಇಂಡಿ ಮೈತ್ರಿಕೂಟ ಅಂತ ಕರಿಬಹುದು. ಅದನ್ನ ಬಿಟ್ಟು ಇದನ್ನ ಒಟ್ಟುಗೂಡಿಸಿ ಇಂಡಿಯಾ ಅಂತ ಕರೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ನನ್ನ ದೇಶ ನನ್ನ ಹೆಮ್ಮೆ. ದೇಶದ ಹೆಸರನ್ನ ಚುನಾವಣಾ ಕಾರಣಕ್ಕಾಗಿ ರಾಜಕೀಯ ಪಕ್ಷಗಳ ಒಕ್ಕೂಟಕ್ಕೆ ಸಿಂಕ್ ಮಾಡಿಕೊಂಡು ಅದನ್ನ ಬೆಂಬಲಿಸಬೇಕು ಅಂತ ಅಂದ್ರೆ ಅದು ಸಾಧ್ಯ ಆಗೋದಿಲ್ಲ. ಇನ್ನು ಈ ಚುನಾವಣೆಯಲ್ಲಿ ಇಂಡಿ ಮೈತ್ರಿಕೂಟ ಗೆದ್ರೆ ಇಂಡಿಯಾ ಒಕ್ಕೂಟ ಗೆಲ್ತು ಅಂತ ಹೇಳ್ಬಹುದೇನೋ, ಆದ್ರೆ NDA ವಿರುದ್ಧ INDIA ಕೂಟ ಸೋತ್ರೆ ಅಲ್ಲಿ ಇಂಡಿಯಾ ಸೋಲ್ತು ಅಂತ ಹೇಳೋದಕ್ಕೆ ನಮಗಂತೂ ಸಾಧ್ಯ ಆಗೋದಿಲ್ಲ. ನನ್ನ ದೇಶ ನನ್ನ ಇಂಡಿಯಾ ಯಾವತ್ತೂ ಕೂಡ ಸೋಲೋದಿಲ್ಲ. ಹೀಗಾಗಿ ಯಾರು ಏನೇ ಹೇಳಿದ್ರು ಅದನ್ನ INDIA ಕೂಟ ಅಂತಲೂ ಅಥವಾ ಇಂಡಿ ಮೈತ್ರಿಕೂಟ ಅಂತಲೋ ನಾವು ಕರಿಬಹುದು ಅಷ್ಟೇ. ಇದು ಗೆಳೆಯರೆ, ಇಂಡಿ ಮೈತ್ರಿಕೂಟದಲ್ಲಿ ಉಂಟಾಗಿರುವ ಬಿರುಕಿನ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.